ಎಲ್ಲರಿಗೂ ನಮಸ್ಕಾರ. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾವು ಉತ್ತಮವಾದ ಅಭ್ಯಾಸ ಅಥವಾ ಹ್ಯಾಬಿಟನ್ನು ಕಲಿಸ್ಕೊಡ್ಬೇಕಾಗುತ್ತೆ. ನಾನು ಅನೇಕ ಚಿಕ್ಕ ಚಿಕ್ಕ ಶಾಲೆಗಳು, ಹಳ್ಳಿಯ ಶಾಲೆಗಳು, ದೊಡ್ಡ ಪಟ್ಟಣದಲ್ಲಿರುವ ಕೆಲವು ಶಾಲೆಗಳು, ಇಂತಹ ಶಾಲೆಗಳಲ್ಲಿ ಮಕ್ಕಳು ಒಳ್ಳೆಯ ಅಭ್ಯಾಸವನ್ನು ಕಲಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ನಾನು ಅನೇಕ ಸಾರಿ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಶಿಕ್ಷಕರು ಶಾಲೆಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನು ಕಲಿಸೋದಕ್ಕೆ ಏನಾದರೂ ಏರ್ಪಾಟ್ ಮಾಡಬೇಕಾಗ್ಬೋದು. ಕತೆ ಹೇಳ್ಬೋದು, ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡ್ಬೋದು, ಕ್ಲಬ್ ಮಾಡ್ಬೋದು. ಹೀಗೆ ಅನೇಕ ಚಟುವಟಿಕೆ ಮಾಡಿ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನು ಕಲಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಉತ್ತಮ ಅಭ್ಯಾಸಗಳು, ಗುಡ್ ಹ್ಯಾಬಿಟ್ಸ್ ಎಲ್ಲ ಶಾಲೆಯ ಮಕ್ಕಳಿಗೂ ಬೇಕಾಗುತ್ತೆ. ಅನೇಕ ಸಾರಿ ಮಕ್ಕಳಲ್ಲಿ ಒಳ್ಳೆಯ ಹ್ಯಾಬಿಟ್ ಕಂಡು ಬರೋಲ್ಲ. ಆಗ ಉಪಾಧ್ಯಾಯರು ಹೇಳಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಸ್ಬೇಕು. ಈ ಚಿಕ್ಕ ಚಿಕ್ಕ ಬದಲಾವಣೆಗಳಿಂದ ಅದರಲ್ಲಿ ದೊಡ್ಡ ಬದಲಾವಣೆ ಗುಣದಲ್ಲಾಗುತ್ತೆ. ಒಬ್ಬ ಮಗು 1ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಬರೋ ತನಕ ಈ ಒಂದು ಹ್ಯಾಬಿಟ್ಸ್ ಅಭ್ಯಾಸಗಳನ್ನು ಮಾಡಿಸಿದರೆ ಮಕ್ಕಳಿಗೆ ಒಳ್ಳೆಯದಾಗ್ಬೋದು ಅಂತ ನನಗೆ ಅನಿಸಿದೆ. ಮತ್ತು ನಾನು ಉಪಾಧ್ಯಾಯನಾಗಿದ್ದಾಗ ಅನೇಕ ಸಾರಿ ಈ ಪ್ರಯತ್ನಗಳನ್ನು ಮಾಡಿದ್ದೀನಿ. ಅದರಿಂದ ಅನೇಕ ಉಪಯೋಗಗಳು ಆಗಿದೆ. ಎಷ್ಟೋ ಸಾರಿ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಕ್ಕಂಥ ಮಕ್ಕಳನ್ನು ಕರೆದು ತಂದೆ ತಾಯಿಗಳ ಜೊತೆ ಮಾತಾಡಿ ಅವ್ರನ್ನ ತಿದ್ದಿ ಕಳಿಸಿದ ಮೇಲೆ 10ನೇ ಕ್ಲಾಸ್ ಆದಮೇಲೆ ಅವರು ಒಳ್ಳೆಯ ಅಭ್ಯಾಸಗಳನ್ನು ಕಲ್ತ್ಕೊಂಡು ಇವತ್ತಿನ ದಿನ ಪ್ರಪಂಚದ ಮೂಲೆಗಳಲ್ಲಿ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಎಕ್ಸಾಂಪಲ್ಸ್ನ ಕೊಡ್ಬೋದು, ಆದರೆ ಅದರ ಪ್ರಾಮುಖ್ಯತೆ ಇಲ್ಲ ಇಲ್ಲಿ. ಮಕ್ಕಳಿಗೆ ಶಿಸ್ತು, ಹೊಣೆಗಾರಿಕೆ, ದಯೆ ಮತ್ತು ಜೀವನ ಪರ್ಯಂತ ಕಲಿಯತಕ್ಕಂಥ ಮನೋಭಾವಗಳನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಉದಾಹರಣೆ ಇಲ್ಲಿ ಹೇಳಬೇಕು ಅಂದರೆ, ಕೆಂಪು ಅಕ್ಷರಗಳಲ್ಲಿ ಬರೆದಿದ್ದೀನಿ ನೋಡಿ: ವೈಯಕ್ತಿಕ ಆರೈಕೆ ಮತ್ತು ಸ್ವಚ್ಛತೆ, ಅಧ್ಯಯನ ಮತ್ತು ಕಲಿಯುವಿಕೆ, ಶಿಸ್ತು ಮತ್ತು ಹೊಣೆಗಾರಿಕೆ, ಸಾಮಾಜಿಕ ವರ್ತನೆ. ಈ ಎಲ್ಲವನ್ನು ಸಹಿತ ನಾವು ಮಕ್ಕಳಿಗೆ ಹೇಳ್ಕೊಡೋದಾದರೆ ಮಕ್ಕಳು ಒಳ್ಳೆಯ ಗುಣಗಳನ್ನು ಕಲ್ತ್ಕೊಳ್ತಾರೆ. ಈಗ ಉದಾಹರಣೆಗೆ ಸಾಮಾಜಿಕ ವರ್ತನೆ ಅಂತ ತಗೋಣ. ಶಿಕ್ಷಕರಿಗೆ, ಗುರು ಹಿರಿಯರಿಗೆ ಗೌರವದಿಂದ ನಮಸ್ಕಾರ ಮಾಡ್ತಕ್ಕಂಥದ್ದು, ಆಟಿಕೆ ಸಾಮಾನುಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ತಕ್ಕಂಥದ್ದು, ಇತರರು ಮಾತನಾಡುವಾಗ ಗಮನವಿಟ್ಟು ಕೇಳುವುದು, ಇದು ಒಂದು ಉದಾಹರಣೆ. ಈ ರೀತಿ ಅನೇಕ ಒಳ್ಳೆಯ ಗುಣಗಳನ್ನು ನಾವು ಶಾಲೆಗಳಲ್ಲಿ ಕಲಿಸುವುದಕ್ಕೆ ಆಗುತ್ತೆ ಮತ್ತು ಶಿಕ್ಷಕರು ಪ್ರಯತ್ನ ಮಾಡಬಹುದು ಅಂತ ನನ್ನ ಒಂದು ಅಭಿಲಾಷೆ. ಪ್ರಾಥಮಿಕ ಶಾಲಾ ಮಕ್ಕಳು ಇನ್ನೂ ಕೆಲವು ಉತ್ತಮ ಅಭ್ಯಾಸಗಳನ್ನು ಮಾಡ್ಬೋದು. ಉದಾಹರಣೆಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಮಾಡ್ಬೋದು. ಸಮತೋಲನ ಆಹಾರ ಸೇವನೆ ಮಾಡಬೇಕು, ಸಾಕಷ್ಟು ನೀರು ಕುಡಿಬೇಕು, ಆಟ ಆಡಬೇಕು ಮತ್ತು ಕೆಟ್ಟ ಆಹಾರವನ್ನು ತಿನ್ನಬಾರ್ದು. ಪರಿಸರ ಜಾಗೃತಿ ಒಂದು ಉದಾಹರಣೆ. ಕಸವನ್ನು ಶಾಲೆಯಲ್ಲಿ ಕಸದ ಬುಟ್ಟಿಯಲ್ಲಿ ಹಾಕಬೇಕು. ನಾನು ಹಳ್ಳಿಯಲ್ಲಿ ಕೆಲವು ಶಾಲೆಗಳಿಗೆ ಈ ಒಂದು ಪ್ರಾಕ್ಟೀಸನ್ನು ಮಾಡಿಸಿದ್ದೀನಿ, ಅಭ್ಯಾಸ ಮಾಡಿಸಿದ್ದೀನಿ. ಶಾಲೆಗಳಲ್ಲಿ ಅಂದರೆ ಒಂದು ದೊಡ್ಡದಾಗಿರ್ತಕ್ಕಂಥ ಶಾಲೆ ಫೀಲ್ಡ್ನಲ್ಲಿ ಬಿದ್ದಂಥ ಸಣ್ಣ ಸಣ್ಣ ತುಂಡು, ಊಟ ಮಾಡಿದ ಚಟ್ನಿ ಬಿಸಾಕಿರ್ತಕ್ಕಂಥದ್ದು, ಅನ್ನ ಬಿಸಾಕಿರೋದು, ಇವನ್ನೆಲ್ಲ ಮಕ್ಕಳು ಸ್ವಲ್ಪವೂ ಅಸಹ್ಯ ಪಟ್ಕೊಳ್ಳದೆ ತಗೊಳ್ಳೋ ಹಾಗೆ ಮಾಡಿ ಒಂದು ಕಸದ ಬುಟ್ಟಿಯಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಅಂತ ಮಕ್ಕಳು ಹೇಳ್ತಾರೆ, ಸರ್, ಆ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ನಾವು ಕಲ್ತ್ಕೊಂಡಿದ್ರಿಂದ ಇವತ್ತು ನಾವು ಬೇರೆ ರೀತಿಯ ಜೀವನವನ್ನು, ಸುಖ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹ್ಯಾಬಿಟ್ ಅಥವಾ ಅಭ್ಯಾಸ ಅಂದರೆ ಏನು ಅಂತ ನಾವು ಕೇಳಿದರೆ,
ಈಗ ಉದಾಹರಣೆಗೆ ಬೆಳಿಗ್ಗೆ ಹಲ್ಲು ಉಜ್ಜುವುದು, ಪ್ರತಿನಿತ್ಯ ಹಲ್ಲು ಉಜ್ಜುತ್ತೀವಿ. ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗ್ತೀವಿ. ಸರಿಯಾದ ಸಮಯವನ್ನು ಸರಿಯಾಗಿ ಕೆಲವರು ಉಪಯೋಗ ಮಾಡ್ಕೊಳ್ತಾರೆ. ಇವೆಲ್ಲವೂ ಸಹಿತ ದಿನನಿತ್ಯದ ಪುನರಾವರ್ತಿತ ಕ್ರಿಯೆಗಳು. ಪ್ರತಿನಿತ್ಯ ಅದನ್ನು ಮಾಡ್ತಾನೆ ಇರ್ತೀವಿ ನಾವು. ಅದಕ್ಕೆ ನಾವು ಹ್ಯಾಬಿಟ್ ಅಂತ ಕರಿತೀವಿ. ಕೆಲವರು ಮಾತನಾಡ್ತಾನೆ ಇರ್ತಾರೆ. ಇನ್ನು ಕೆಲವರು ಇತ್ತೀಚಿನ ದಿನಗಳಲ್ಲಿ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಓದ್ಬೇಕಾದ್ರೆ ಮೊಬೈಲು, ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ಮೊಬೈಲ್ ನೋಡ್ತಿರ್ತಾರೆ, ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಮೊಬೈಲ್ ನೋಡ್ತಾ ಇರ್ತಾರೆ, ಓದ್ಬೇಕಾದ್ರೆ ಮೊಬೈಲ್ ನೋಡ್ತಾ ಇರ್ತಾರೆ, ಮಲ್ಕೋಬೇಕಾದ್ರೆ ಮೊಬೈಲ್ ನೋಡ್ತಾ ಇರ್ತಾರೆ. ಇದು ಒಳ್ಳೆಯ ಅಭ್ಯಾಸ ಅಲ್ಲ. ಎಷ್ಟೋ ಮಕ್ಕಳನ್ನ ಮನೆಯಲ್ಲಿ ಕೆಟ್ಟ ಅಭ್ಯಾಸಗಳಿರುತ್ತೆ, ಮನೆಯಲ್ಲಿ ನೋಡ್ತಿರ್ತಾರೆ ತಂದೆ ತಾಯಿಗಳು. ಆದರೆ ಅದನ್ನ ಉಪಾಧ್ಯಾಯರಿಗೆ, ಶಿಕ್ಷಕರ ಮುಂದೆ ಹೇಳೋದಿಲ್ಲ, ಕಾರಣ ಹೊಡಿತಾರೆ ಅಂತ. ಆದ್ರಿಂದ ಶಿಕ್ಷಕರು, ಉಪಾಧ್ಯಾಯರುಗಳು ಮತ್ತೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಎಲ್ಲರೂ ಸೇರಿ ಆ ಒಂದು ಕೆಟ್ಟ ಅಭ್ಯಾಸವನ್ನು ಕಂಡರೆ ಆ ಮಕ್ಕಳಿಗೆ ಅದನ್ನ ತಿದ್ದುವುದಕ್ಕೆ ಪ್ರಯತ್ನ ಮಾಡಬೇಕು. ಅಭ್ಯಾಸವನ್ನು ಹೇಗೆ ಬದಲಾಯಿಸ್ಬೋದು, ಹ್ಯಾಬಿಟ್ ಅನ್ನು ಹೇಗೆ ಚೇಂಜ್ ಮಾಡ್ಬೋದು ನಾವು ಅಂತ ಕೇಳಿದ್ರೆ, ಜಾಗೃತಿ, ತಪ್ಪು ಅಭ್ಯಾಸವನ್ನ ಗುರುತು ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ಮಾಡ್ಕೊಳ್ಳೋಕೆ ಆಗೋಲ್ಲ ಸಾಮಾನ್ಯವಾಗಿ. ಅದರಿಂದ ದೊಡ್ಡವರು ಅಂದ್ರೆ ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಅಥವಾ ಅಣ್ಣ ತಂಗಿಯರಾಗ್ಬೋದು, ಶಿಕ್ಷಕರಾಗ್ಬೋದು, ಇವರು ತಪ್ಪು ಅಭ್ಯಾಸಗಳನ್ನ ಮೊದಲು ಗುರುತಿಸ್ಬೇಕು. ಆಮೇಲೆ ಪ್ರೇರಣೆ, ಅವರಿಗೆ ಒಳ್ಳೆ ಬುದ್ಧಿಯನ್ನು ಹೇಳಿ ಅದನ್ನ ಬದಲಾವಣೆ ಮಾಡೋದಕ್ಕೆ ಸಹಾಯ ಮಾಡಬೇಕು. ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಬೇಕು. ಈಗ ಯಾರೋ ಒಬ್ಬ ಹುಡುಗ ಪ್ರತಿನಿತ್ಯ ಓದೋದೇ ಇಲ್ಲ, ಮನೆಯಲ್ಲಿ ಬರೇ ಟಿವಿ ನೋಡ್ತಾ ಇರ್ತಾರೆ, ಬರೇ ಮೊಬೈಲ್ ನೋಡ್ತಿರ್ತಾನೆ ಅಂತ ಹೇಳಿದ್ರೆ ಅಭ್ಯಾಸ ಬೆಳೆಸ್ಕೊಂಬಂದ್ಬಿಟ್ಟಿದ್ದಾನೆ. ಅದನ್ನ ಅಭ್ಯಾಸವನ್ನು ತಪ್ಪಿಸ್ಬೇಕು ಅಂದ್ರೆ ನಿಧಾನವಾಗಿ ಹೇಳ್ಬೇಕು. ಇವತ್ತು ನೋಡಪ್ಪ, ನೀನು 1 ಗಂಟೆ ಬದಲು 3/4 ಗಂಟೆ ನೀನು ಟಿವಿ ನೋಡು, 3/4 ಗಂಟೆ ಮೊಬೈಲ್ ನೋಡು. ಹೀಗೆ ಕಡಿಮೆ ಮಾಡ್ತಾ ಮಾಡ್ತಾ ಬಂದಾಗ ಆ ಒಂದು ಗುಣ ಬದಲಾವಣೆ ಆಗುತ್ತೆ. ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡ್ತಾ ಬರಬೇಕು. ಅಂದ್ರೆ ಸಣ್ಣದಾಗಿ ಒಂದು ಕೆಟ್ಟ ಗುಣವನ್ನ ಚೇಂಜ್ ಮಾಡೋದಕ್ಕಾಗ್ಲಿ ಅಥವಾ ಒಳ್ಳೆ ಗುಣವನ್ನ ಕಲಿಯೋದಕ್ಕಾಗ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಬರಬೇಕು. ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಈ ರೀತಿ ಮಾಡಿದಾಗ ನಾವು ಮಕ್ಕಳಿಗೆ ಮೆಚ್ಚುಗೆ ನೀಡಬೇಕಾಗುತ್ತೆ. ಅಂದ್ರೆ ಈ ಹ್ಯಾಬಿಟ್ ಅಂತಕ್ಕಂಥದ್ದು ಸೈಕ್ಲಿಕ್ ಚೈನ್ ತರ, ಜಾಗೃತಿ, ಪ್ರೇರಣೆ, ಅಭ್ಯಾಸ, ಸಾಧನೆ, ಇದನ್ನ ನಾವು ಮಾಡ್ತಲೇ ಬರಬೇಕು. ಮಕ್ಕಳ ಹ್ಯಾಬಿಟ್ ಅನ್ನ ಬದಲಾವಣೆ ಮಾಡ್ತಕ್ಕಂಥದ್ರಲ್ಲಿ ಪೋಷಕರ ಪಾತ್ರ ಬಹಳ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಸಹಿತ ತಾಯಿಯ ಪಾತ್ರ ಜಾಸ್ತಿ ಆಗಿರುತ್ತೆ. ನಮ್ಮಲ್ಲಿ ಅನೇಕ ತಾಯಂದಿರು, ಅಂದ್ರೆ ಪಟ್ಟಣದಲ್ಲಿ ಬಿಟ್ಬಿಡಿ, ಪಟ್ಟಣದಲ್ಲಿ ಮದರ್ಸ್ ಬಂದ್ರೆ ಒಂದೇ ಹೇಳ್ತಾರೆ, ಏನು ಅಂದ್ರೆ ನನ್ನ ಮಕ್ಕಳಿಗೆ ಹೆಚ್ಚಿಗೆ ಮಾರ್ಕ್ಸ್ ಬರ್ತಾ ಇಲ್ಲ, ದಯವಿಟ್ಟು ಬರೋ ಹಾಗೆ ಮಾಡಿ ಅಂತ ಕೇಳ್ತಾರೆ. ಆದರೆ ಆ ಮಕ್ಕಳಲ್ಲಿರ್ತಕ್ಕಂಥ ಕೆಲವು ಬೇಡದೇ ಇರ್ತಕ್ಕಂಥ ಗುಣಗಳನ್ನ ಹೇಳೋದಿಲ್ಲ. ಆದ್ರಿಂದ ಪೋಷಕರು ಉಪಾಧ್ಯಾಯರುಗಳೊಂದಿಗೆ ಅಥವಾ ಗೈಡೆನ್ಸ್ ಕೌನ್ಸಿಲರ್ ಜೊತೆಗೆ ಚರ್ಚೆ ಮಾಡಿ ಒಳ್ಳೆ ಗುಣಗಳನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಬೇಕು. ಪೇರೆಂಟ್ಸೇ ಕೆಲವು ಸಾರಿ ಜಾಸ್ತಿ ಟಿವಿ ನೋಡ್ತಾ ಇರ್ತಾರೆ, ಅದನ್ನ ಕಡಿಮೆ ಮಾಡಬೇಕಾಗ್ಬೋದು. ಹೀಗೆ ಪೋಷಕರ ಪ್ರೇರಣೆ ಮಾಡಿದಾಗ ಮಕ್ಕಳಲ್ಲಿ ಒಳ್ಳೆಯ ಗುಣ ಮತ್ತು ಶಕ್ತಿ ಬರುತ್ತೆ. ಅಭ್ಯಾಸಗಳ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ, ಕಾರಣ ಇದು ಯಾರು ಕೇಳೋದಕ್ಕೆ ಇಷ್ಟ ಪಡೋದಿಲ್ಲ. ಕೆಲವು ಸ್ಲೋಗನ್ಗಳನ್ನು ಹೇಳ್ತೀನಿ. ಒಳ್ಳೆಯ ಅಭ್ಯಾಸ ಜೀವನದ ಆಭರಣ. ಪ್ರತಿದಿನ ಚಿಕ್ಕ ಬದಲಾವಣೆಯನ್ನು ನಾವು ಮಾಡ್ತಾ ಬಂದಾಗ ಭವಿಷ್ಯದಲ್ಲಿ ದೊಡ್ಡ ಸಾಧನೆಯಾಗುತ್ತೆ. ಮಕ್ಕಳು ನಗುತ್ತಾ ಇದ್ದರೆ ಅದು ಅವರ ಆರೋಗ್ಯಕರ ಅಭ್ಯಾಸದ ಫಲ ಅಂತ ಅನ್ಕೋಬೇಕು ನಾವು. ಮಕ್ಕಳ ಹ್ಯಾಬಿಟ್ ಅನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಶಿಕ್ಷಕರು, ಪೋಷಕರು ಮತ್ತು ಸಮಾಜ ಮೂರು ಜವಾಬ್ದಾರಿ ಹೊಂದ್ಕೋಬೇಕಾಗುತ್ತೆ. ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿರುತ್ತೆ. ಇಲ್ಲೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ನಮ್ಮ ಮನೆ ಮುಂದೆ ನನ್ನ ಕಾರ್ ನಿಲ್ಸಿರ್ತೀನಿ ನಾನು. 4:15, 4:45 ಗಂಟೆಗೆ 2-3 ಸ್ಕೂಲ್ ಇದೆ ನಮ್ಮ ಮನೆ ಹತ್ರ, ಸ್ಕೂಲ್ ಬಿಡುತ್ತೆ. ಬಿಟ್ಟಾಗ ಕೆಲವು ವಿದ್ಯಾರ್ಥಿಗಳು
ಕಾರಿನ ಕನ್ನಡಿಗೆ ಕೈ ಹೊಡಿತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಮಣ್ಣು ಹಾಕ್ತಾರೆ. ಅದನ್ನು ನಾನು ಗಮನ ಮಾಡಿ ಆ ಮಕ್ಕಳಿಗೆ ಕರೆದು ಅವರಿಗೆ ಬುದ್ಧಿ ಹೇಳಿ, ನೋಡಪ್ಪ ಈ ಥರ ಮಾಡಬಾರ್ದು, ಬೇರೆಯವರ ಒಂದು ಬೇರೆಯವರ ವಸ್ತುಗಳನ್ನು ನಾವು ಕೆಡಿಸ್ಬಾರ್ದು, ನಿಮ್ಗೆ ಒಳ್ಳೆಯದಾಗಲ್ಲ ಅಂತ ಸುಮಾರು ಸಾರಿ ಹೇಳಿ ಶಾಲೆಗೆ ಹೋಗಿ ನಾನು ಉಪಾಧ್ಯಾಯರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಪಾಠನೂ ಮಾಡಿದ್ದೀನಿ. ಆ ರೀತಿ ಮಾಡಿದ ಮೇಲೆ ಆ ಮಕ್ಕಳು ಇವತ್ತು ನಾನು ಹೊರಗಡೆ ನಿಂತ್ಕೊಂಡಾಗ ನಮಸ್ಕಾರ ಸಾರ್ ಅಂತ ಹೋಗ್ತಾರೆ ಹೊರತು ಅವರು ನನ್ನ ಕಾರನ್ನು ಮುಟ್ಟೋದಿಲ್ಲ. ಇದು ಒಂದು ಉದಾಹರಣೆ. ಸ್ವಚ್ಛತೆ, ಶಿಸ್ತು, ದಯೆ ಎಲ್ಲ ಶಾಲೆಗಳಲ್ಲಿ ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಸಣ್ಣ ಪ್ರೆಸೆಂಟೇಷನ್ ಹ್ಯಾಬಿಟ್ ಮೇಲೆ ಮಾಡಿದ್ದೀನಲ್ಲ, ಅದಕ್ಕೆ ಕಂಟೆಂಟ್ ಮತ್ತು ಅದರ ಡಿಸೈನ್ ಅನ್ನು ನಾನು ಮಾಡಿದ್ದೀನಿ. ನಾನು CG ನಾಗರಾಜ್ ಅಂತ, ಎಕ್ಸ್ ಹೆಡ್ ಮಾಸ್ಟರ್ ಆಫ್ DMS. ಕರೆಕ್ಷನ್ಸು ChatGPT ಇಂದ ತಗೊಂಡಿದ್ದೀನಿ. ಅಡಾಪ್ಷನ್ ಆಫ್ ಐಡಿಯಾಸ್, ಕೆಲವು ಐಡಿಯಾಸ್ನ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ಕನ್ನು ಜೇಮ್ಸ್ ಕ್ಲಿಯರ್ ಅಂತ ಬರೆದಿದ್ದಾರೆ. ಅವರು ಬುಕ್ಕನ್ನು 3-4 ಸರ್ತಿ ಓದಿ ಕೆಲವನ್ನ ಪಾಯಿಂಟ್ ತಗೊಂಡಿದ್ದೀನಿ. ಗೈಡೆನ್ಸನ್ನು ಚಿರಾಗ್ ರವಿಶಂಕರಿಂದ ಕೇಳಿ ತಿಳ್ಕೊಂಡಿದ್ದೀನಿ. ಈ ವಿಷಯ ಹೆಚ್ಚಾಗಿ ಪುಸ್ತಕಗಳನ್ನೇ ಬರೆದಿದ್ದಾರೆ, ಹೇಗೆ ನಾವು ಹ್ಯಾಬಿಟ್ ಚೇಂಜ್ ಮಾಡಬೇಕು ಅಂತ. ಈ ಒಂದು ಸಣ್ಣ PPTಯಲ್ಲಿ ಎಲ್ಲವನ್ನು ಹೇಳೋಕ್ಕಾಗಲ್ಲ. ಆದರೆ ಮಕ್ಕಳ ಒಂದು ಅಭ್ಯಾಸವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಪೋಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಥ್ಯಾಂಕ್ ಯು ವೆರಿ ಮಚ್.